ದೊಡ್ಮನೆ ಹಬ್ಬ ಇತ್ತೀಚೆಗೆ ಸೀಸನ್ 12ರ ಎಲ್ಲ ಸ್ಪರ್ಧಿಗಳನ್ನ ಹಾಕೊಂಡು ದೊಡ್ಮನೆ ಹಬ್ಬ ಅನ್ನುವಂತಹ ಹೆಸರಿನಲ್ಲಿ ಕಲರ್ಸ್ ಕನ್ನಡ ವಾಹಿನಿ ಒಂದು ದೊಡ್ಡ ಹಂತದ ಸೆಲೆಬ್ರೇಷನ್ ಅನ್ನ ಮಾಡಿತ್ತು. ಇದರಲ್ಲಿ ಬಿಗ್ ಬಾಸ್ ಸೀಸನ್ 12ರ ಎಲ್ಲ ಸ್ಪರ್ಧಿಗಳು ಭಾಗಿಯಾಗಿದ್ರು. ಹಾಗೆ ಈ ಕಾರ್ಯಕ್ರಮ ಪ್ರಾರಂಭವಾದಾಗ ಬಿಗ್ ಬಾಸ್ನ ಜಾಹ್ನವಿ ಕೂಡ ಕಾರ್ಯಕ್ರಮದಲ್ಲಿ ಇದ್ರು. ಆದರೆ ಕಾರ್ಯಕ್ರಮದ ಓಪನಿಂಗ್ನಲ್ಲಿ ಜಾಹ್ನವಿ ಇರ್ತಾರೆ. ಓಪನಿಂಗ್ ಸಾಂಗ್ ಬಂದಾಗ ಕೂಡ ಜಾಹ್ನವಿ ಇರ್ತಾರೆ. ಆದರೆ ಅದಾದ ಮೇಲೆ ಎಲ್ಲಿಯೂ ಕೂಡ ಜಾಹ್ನವಿ ಕಾಣಿಸಿಕೊಂಡಿಲ್ಲ. ಯಾಕೆ, ಏನಾಗಿರಬಹುದು ಅನ್ನುವಂಥದ್ದು ಸಹಜವಾಗಿ ಎಲ್ಲರನ್ನ ಕಾಡ್ತಾ ಇದೆ. ಆದರೆ ಅಲ್ಲಿ ಏನಾಯಿತು? ಓಪನಿಂಗ್ನಲ್ಲಿ ಇದ್ದಂತಹ ಜಾಹ್ನವಿ ಕೊನೆಯವರೆಗೆ ಯಾಕೆ ಇರಲಿಲ್ಲ? ಸೆಕೆಂಡ್ ಫ್ರೇಮ್ ಇಂದಾಲೇ ಜಾಹ್ನವಿ ಔಟ್ ಆಗಿದ್ದು ಯಾಕೆ ಅನ್ನುವಂಥದ್ದು. ಕಾರ್ಯಕ್ರಮ ಶುರುವಾದಾಗ ಜಾಹ್ನವಿ ಬಹಳ ಖುಷಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಅನಂತರ ಚಾನೆಲ್ನ ಮುಖ್ಯಸ್ಥರು ಅಲ್ಲಿಗೆ ಬಂದಾಗ ಹಾಗೆ ಜಾಹ್ನವಿ ಜೊತೆಗೆ ಮಾತುಕತೆ ಶುರುವಾಗುತ್ತದೆ. ಮಾತುಕತೆ ಶುರುವಾದಂತಹ ಸಂದರ್ಭದಲ್ಲಿ ಜಾಹ್ನವಿ ಸ್ವಲ್ಪ ಖಾರವಾಗಿ ಅವರನ್ನು ಪ್ರಶ್ನೆ ಮಾಡಿದ್ದಾರಂತೆ. ನೀವು ಯಾಕೆ ನನ್ನ ಬಗ್ಗೆ ಆ ರೀತಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಹೇಳಿಸಿದ್ದು? ನಾನೇ ಕೇಳ್ಕೊಂಡು ಬಂದಿದ್ದೀನಿ ಅನ್ನುವಂಥದ್ದನ್ನು ಸುದೀಪ್ ಅವರ ಕೈಯಲ್ಲಿ ಹೇಳಿಸಿದ್ರಿ. ಇದು ಸರಿಯಲ್ಲ, ನನ್ನ ಇಮೇಜ್ ಇದು ತೊಂದರೆ ಆಯಿತು ಅಂತ ಹೇಳಿದ್ದಾರಂತೆ. ಅದಕ್ಕೆ ಚಾನಲ್ ಮುಖ್ಯಸ್ಥರು ಕೂಡ ಅಷ್ಟೇ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾಗಾದರೆ ನೀವು ಚಾನಲ್ ಇಮೇಜ್ ಬಗ್ಗೆ ಮಾತನಾಡಿದ್ದು ತಪ್ಪಲ್ವಾ? ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರ್ಯಾರು ಏನೇನು ಮಾಡ್ತಾರೋ ಅದಕ್ಕೆ ತಕ್ಕಂತೆ ಅವರಿಗೆ ಪ್ರತಿಫಲ ಸಿಗುತ್ತೆ. ನೀವು ಮಾಡಿದ್ದಕ್ಕೆ ನಿಮಗೆ ಪ್ರತಿಫಲ ಸಿಕ್ಕಿದೆ ಹೊರತು ನಿಮ್ಮನ್ನೇನು ಬೇರೆ ರೀತಿ ಪೋಟ್ರೆ ಮಾಡಿಲ್ಲ. ನೀವು ಯಾಕೆ ಚಾನಲ್ ಬಗ್ಗೆ ಅಪವಾದ ಹೊರಿಸಿದ್ರಿ ಅಂತ ಪ್ರಶ್ನಿಸಿದ್ರಂತೆ. ಇದೇ ವಿಚಾರವಾಗಿ ಮಾತಿನ ಚಕಮಕಿ ನಡೆದು ಜಾಹ್ನವಿ ಕೂಡ ಖಾರವಾಗಿ ಮಾತನಾಡಿ ಚಾನಲ್ ಮುಖ್ಯಸ್ಥರು ನೀವು ಮಾಡಿದ್ದು ಸರಿಯಲ್ಲ. ಇದಾದ ನಂತರವೂ ಕೂಡ ಕಾರ್ಯಕ್ರಮದಿಂದ ಹೊರಬಂದು ಚಾನಲ್ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡಿಕೊಂಡು ಸಂದರ್ಶನಗಳನ್ನು ನೀಡಿದ್ದೀರಿ. ಆದರೂ ನಾವು ನಿಮ್ಮನ್ನು ದೊಡ್ಮನೆ ಹಬ್ಬಕ್ಕೆ ಆಹ್ವಾನಿಸಿದ್ವಿ. ಚಾನಲ್ನಿಂದ ನಿಮಗೆ ಇಷ್ಟೆಲ್ಲ ಉಪಯೋಗವಾಗಿದ್ರೂ ನೀವು ಚಾನಲ್ ಬಗ್ಗೆ ಅಸಡ್ಡಿಯಿಂದ ಮಾತನಾಡಿದ್ದು ಸರಿಯಲ್ಲ ಅಂತ ಮಾತನಾಡಿದ್ದಾರೆ. ಇದಕ್ಕೆ ಕೋಪಗೊಂಡ ಜಾಹ್ನವಿ ಕೂಡ ಖಾರವಾಗಿ ಪ್ರತಿಕ್ರಿಯಿಸಿ, ಹಾಗಾಗಿ ಇಮೇಜ್ ಹಾಳಾಗಿದ್ದು ಸುಮ್ಮನೆ ಅಲ್ಲ, ಇಮೇಜ್ ಯಾವ ರೀತಿ ಇರುತ್ತೋ ಆ ರೀತಿ ತೋರಿಕೆಯಾಗಿದೆ ಅನ್ನುವಂತಹ ಮಾತುಗಳನ್ನು ಹೇಳಿ ಚಾನಲ್ ಮುಖ್ಯಸ್ಥರು ಗೆಟ್ ಔಟ್ ಅಂದಿದ್ದಾರೆ. ಕಾರ್ಯಕ್ರಮ ಏನಾದರೂ ಪರವಾಗಿಲ್ಲ, ನೀವು ಈ ಕಾರ್ಯಕ್ರಮದಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯವೇ ಇಲ್ಲ. ಈ ಕಾರ್ಯಕ್ರಮ ಮಾತ್ರವಲ್ಲ, ಕಲರ್ಸ್ ಕನ್ನಡ ಮುಂದೆ ಯಾವುದೋ ಅವಕಾಶವೂ ಸಿಗುವುದಿಲ್ಲ ಎಂದು ಗೇಟ್ ಪಾಸ್ ಕೊಟ್ಟಿದ್ದಾರೆ.